ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇದೇ ವಾರ ಬಿಡುಗಡೆಯಾಗಿರುವ ಮಾರಿಸನ್ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ದಯಾ ಒಬ್ಬ ಕಳ್ಳ. ಜೈಲಿನಿಂದ ಬಿಡುಗಡೆಯಾದ ನಂತರ ಒಂದು ದಿನ ರಾತ್ರಿ ಒಂದು ಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಹೋಗಿರ್ತಾನೆ. ಮನೆಯಲ್ಲಿ ಯಾರು ಇಲ್ಲ ಅಂತ ಕಳ್ಳತನ ಮಾಡ್ತಿದ್ದಾಗ ಅಲ್ಝೈಮರ್ ಕಾಯಿಲೆ ಇರುವ ಅಂದ್ರೆ ಮರೆಯುವ ಕಾಯಿಲೆ ಇರುವ ಒಬ್ಬ ವ್ಯಕ್ತಿಯ ಕೈಲಿ ಸಿಕ್ಕಿ ಹಾಕಿಕೊಳ್ತಾನೆ. ಆ ವ್ಯಕ್ತಿ ದಯಾನನ್ನ ಪೊಲೀಸರಿಗೆ ಹಿಡಿದುಕೊಡದೆ ನನ್ನನ್ನ ಈ ಮನೆಯಿಂದ ಹೊರಗಡೆ ಕರೆದುಕೊಂಡು ಹೋದ್ರೆ ನಿನಗೆ ಸಾಕಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಆಸೆ ತೋರಿಸ್ತಾನೆ. ದುಡ್ಡಿನ ಆಸೆಗೆ ಆ ವ್ಯಕ್ತಿಯನ್ನ ಹೊರಗಡೆ ಕರೆದುಕೊಂಡು ಬಂದ ಚಿತ್ರದ ಹೀರೋ ದಯಾಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಹಲವಾರು ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಹಾಗೂ ಮೂವಿಯ ಕ್ಲೈಮ್ಯಾಕ್ಸ್ ಬರೋಷ್ಟರಲ್ಲಿ ಶಾಕಿಂಗ್ಲಿ 3 ಮರ್ಡರ್ ಮಿಸ್ಟ್ರಿಗಳು ರಿವೀಲ್ ಆಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ದಯಾ ಕಳ್ಳತನ ಮಾಡೋದಕ್ಕೆ ಅಂತ ಹೋಗಿದ್ದ ಆ ಮನೆ ಯಾರದ್ದು? ದಯಾನ ಜೊತೆ ಬಂದ ಆ ವಯಸ್ಸಾದ ವ್ಯಕ್ತಿ ಯಾರು? ಆತನಿಗೂ ಹಾಗೂ ಚಿತ್ರದಲ್ಲಿ ನಡೆಯುವ ಬ್ಯಾಕ್ ಟು ಬ್ಯಾಕ್ ಕೊಲೆಗಳಿಗೂ ಇರುವ ಲಿಂಕ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಚೆನ್ನೈ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾಗ್ತಿರುವ ಚಿತ್ರದ ಹೀರೋ ದಯಾನನ್ನ ನೋಡ್ತೀವಿ. ತುಂಬಾ ದಿನಗಳ ನಂತರ ಜೈಲಿನಿಂದ ಬಿಡುಗಡೆಯಾಗಿದ್ದ ದಯಾಗೆ ತುಂಬಾನೇ ಖುಷಿಯಾಗುತ್ತೆ. ಈ ದಯಾನ ಪರ್ಸನಲ್ ಲೈಫ್ ನ ಬಗ್ಗೆ ಹೇಳೋದಾದ್ರೆ, ಈತ ಒಬ್ಬ ಕಳ್ಳ. ಸೇಲಂನಲ್ಲಿ ವಾಸ ಮಾಡ್ತಿರುವ ತನ್ನ ತಾಯಿಗೆ ತಾನು ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಕಳ್ಳತನ ಮಾಡ್ತಿರ್ತಾನೆ. ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ತನ್ನ ತಾಯಿಯನ್ನ ನೋಡೋದಕ್ಕೆ ಅಂತ ಸೇಲಂಗೆ ಹೋಗ್ತಿರ್ತಾನೆ. ಹೀಗೆ ಜೈಲಿನಿಂದ ಬಿಡುಗಡೆಯಾಗಿ ಹೊರಗಡೆ ಬಂದ ಸ್ವಲ್ಪ ಸಮಯದಲ್ಲೇ ನದಿಯಲ್ಲಿ ಸ್ನಾನ ಮಾಡ್ತಿದ್ದ ಒಬ್ಬ ವ್ಯಕ್ತಿಯ ಮೊಬೈಲ್ ಕಳ್ಳತನ ಮಾಡ್ತಾನೆ. ನಂತರ ಬೋರ್ ಹೊಡಿತಿದೆ ಅಂತ ಆ ದಿನ ಸಾಯಂಕಾಲ ಮೂವಿ ನೋಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಆ ಮೂವಿ ಇಷ್ಟವಾಗದ ಕಾರಣ ಮಧ್ಯದಲ್ಲೇ ಎದ್ದು ಹೊರಗಡೆ ಬರ್ತಾನೆ. ಆಗ ಪಾರ್ಕಿಂಗ್ ಲಾಟ್ ನಲ್ಲಿ ನಿಂತಿದ್ದ ಒಂದು ಬೈಕ್ ಅನ್ನ ಕದ್ದು ಅದರಲ್ಲೇ ಹೊರಟು ಬರ್ತಾನೆ. ಸ್ವಲ್ಪ ದೂರ ಬಂದು ಬೇರೆ ಗಾಡಿಯ ನಂಬರ್ ಪ್ಲೇಟ್ ಅನ್ನ ಕದ್ದಿರುವ ಆ ಗಾಡಿಗೆ ಎಕ್ಸ್ಚೇಂಜ್ ಮಾಡ್ತಾನೆ. ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಅಲ್ಲೇ ಇದ್ದ ಮನೆಯ ಲೈಟ್ಸ್ ಗಳು ಆಫ್ ಆಗಿರೋದನ್ನ ಅಬ್ಸರ್ವ್ ಮಾಡ್ತಾನೆ. ಮನೆಯ ಲೈಟ್ ಗಳೆಲ್ಲ ಆಫ್ ಆಗಿದೆ ಅಂದ್ರೆ ಖಂಡಿತ ಮನೆಯಲ್ಲಿ ಯಾರು ಇಲ್ಲ ಅನ್ಸುತ್ತೆ. ಈ ಮನೆಯಲ್ಲಿ ಕಳ್ಳತನ ಮಾಡಿದ್ರೆ ಇನ್ನೊಂದು ತಿಂಗಳು ಖರ್ಚಿಗೆ ಯಾವುದೇ ತೊಂದರೆ ಇರೋದಿಲ್ಲ ಅಂತ ಪ್ಲಾನ್ ಮಾಡ್ತಾನೆ. ತಕ್ಷಣವೇ ಮನೆಯ ಹಿಂದೆ ಹೋಗಿ ಕಿಟಕಿ ಮೂಲಕ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಒಳಗಡೆ ಬರ್ತಾನೆ. ಇನ್ನೇನು ಬೀರುವನ್ನ ಓಪನ್ ಮಾಡ್ಬೇಕು ಅನ್ನೋಷ್ಟರಲ್ಲೇ ಶಾಕಿಂಗ್ಲಿ ಆ ಮನೆಯ ರೂಮ್ ನ ಒಳಗಡೆ ವೇಲನ್ ಎಂಬ ವ್ಯಕ್ತಿ ಇರ್ತಾನೆ. ಆ ವೇಲನ್ ಇವನನ್ನ ನೋಡಿ ಕೂಗಿಕೊಳ್ಳದೆ, ಕುಮಾರ್ ಎಷ್ಟೊತ್ತಿಂದ ವೇಟ್ ಮಾಡೋದು? ನಿಮ್ಮಪ್ಪನ ಬಗ್ಗೆ ನಿನಗೆ ಒಂಚೂರು ಕೂಡ ಕೇರೆ ಇಲ್ವಲ್ಲ ಅಂತ ಬೈತಾನೆ. ಈತ ತನ್ನನ್ನ ಕುಮಾರ್ ಅಂತ ಕೂಗ್ತಿರೋದನ್ನ ನೋಡಿದ ದಯಾಗೆ ಆಶ್ಚರ್ಯ ಆಗುತ್ತೆ. ಆ ವೇಲನ್ನನ್ನೇ ನೋಡ್ತಿದ್ದಾಗ ಅವನ ಕೈಗಳನ್ನ ಕಿಟಕಿಗೆ ಕಟ್ಟಿ ಹಾಕಿರೋದನ್ನ ದಯಾ ಅಬ್ಸರ್ವ್ ಮಾಡ್ತಾನೆ. ತಕ್ಷಣವೇ ವೇಲನ್ನ ಬಾಯನ್ನ ಮುಚ್ಚಿ, ನಾನ್ಯಾರು ಅಂತ ನಿಮ್ಗೆ ಗೊತ್ತಾ? ನಾನು ನಿಮ್ಮ ಮಗ ಕುಮಾರ್ ಅಲ್ಲ, ನಾನೊಬ್ಬ ಕಳ್ಳ ಅಂತ ಹೇಳ್ತಾನೆ. ಅದಕ್ಕೆ ವೇಲನ್ ಹೇಳ್ತಾನೆ, ಹೌದಾ, ನನಗೆ ಅಲ್ಝೈಮರ್ ಕಾಯಿಲೆ ಇದೆ. ನಾನು ಪ್ರತಿಯೊಂದು ವಿಷಯಗಳನ್ನ ಕೂಡ ಆಗಾಗ ಮರೆತು ಬಿಡ್ತಿರ್ತೀನಿ. ನೀನು ನನ್ನ ಮಗ ಕುಮಾರ್ ಇರ್ಬೇಕು ಅಂದುಕೊಂಡು ಮಾತನಾಡಿಸ್ದೆ ಅಂತ ಹೇಳ್ತಾನೆ. ನನ್ನ ಮಗ ನನಗೆ ಮರೆಯುವ ಕಾಯಿಲೆ ಇರುವ ಕಾರಣ ಎಲ್ಲಾದ್ರೂ ತಪ್ಪಿಸಿಕೊಂಡು ಹೊರಟು ಹೋಗ್ತೀನಿ ಅಂತ ಹೀಗೆ ಕಟ್ಟಿ ಹಾಕಿ ಹೋಗ್ತಿರ್ತಾನೆ. ವೇಲನ್ ಹೀಗೆ ಹೇಳ್ತಿದ್ರೆ ದಯಾ ಮಾತ್ರ ಇವನ ಮಾತುಗಳನ್ನ ಇಗ್ನೋರ್ ಮಾಡಿ ಮನೆಯಲ್ಲಿ ಏನಾದ್ರೂ ಕಳ್ಳತನ ಮಾಡೋದಕ್ಕೆ ಸಿಗುತ್ತಾ ಅಂತ ಚೆಕ್ ಮಾಡ್ತಾನೆ. ಆಗ ವೇಲನ್ ಹೇಳ್ತಾನೆ, ದಯಾ, ನೀನೆಷ್ಟೇ ಹುಡುಕಿದ್ರು ಕೂಡ ಮನೆಯಲ್ಲಿ ನಿನಗೆ ಒಂದೇ ₹1 ಕೂಡ ಸಿಗೋದಿಲ್ಲ. ಯಾಕಂದ್ರೆ ಮನೆಯಲ್ಲಿರುವ ದುಡ್ಡನ್ನ ಹಾಗೂ ಒಡವೆಗಳನ್ನ ನನ್ನ ಮಗ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟಿದ್ದಾನೆ. ಆದ್ರೆ ನನ್ನನ್ನ ನೀನು ಇಲ್ಲಿಂದ ಹೊರಗಡೆ ಕರೆದುಕೊಂಡು ಹೋದ್ರೆ ₹25,000 ಕೊಡ್ತೀನಿ ಅಂತ ಆಸೆ ತೋರಿಸ್ತಾನೆ. ದುಡ್ಡಿನ ಆಸೆಗೆ ದಯಾ ಅವನನ್ನ ಬಿಡಿಸಿ ₹25,000 ಕೇಳ್ತಾನೆ. ದಯಾ, ನನ್ನ ಬಳಿ ದುಡ್ಡಿಲ್ಲ, ನನ್ನನ್ನ ATMಗೆ ಕರೆದುಕೊಂಡು ಹೋಗು, ಹಣವನ್ನ ವಿತ್ಡ್ರಾ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ದಯಾ ಸರಿ ಅಂತ ವೇಲನ್ ಅನ್ನ ಕರೆದುಕೊಂಡು ಪಕ್ಕದಲ್ಲೇ ಇದ್ದ ಒಂದು ATMಗೆ ಬರ್ತಾನೆ. ವೇಲನ್ ATM ನ ಒಳಗಡೆ ಹೋಗಿ ದುಡ್ಡನ್ನ ವಿತ್ಡ್ರಾ ಮಾಡ್ತಿದ್ದಾಗ ದಯಾ ಇಣುಕಿ ನೋಡ್ತಾನೆ. ಆಗ ಗೊತ್ತಾಗುತ್ತೆ ವೇಲನ್ನ ಅಕೌಂಟ್ ನಲ್ಲಿ ₹25 ಲಕ್ಷ ದುಡ್ಡಿದೆ ಅಂತ. ವೇಲನ್ನ ಅಕೌಂಟ್ ನಲ್ಲಿ ಅಷ್ಟೊಂದು ದುಡ್ಡಿರೋದನ್ನ ನೋಡಿದ ದಯಾಗೆ ದುರಾಸೆ ಬರುತ್ತೆ. ಹೇಗಾದ್ರೂ ಮಾಡಿ ಇವನ ಅಕೌಂಟ್ ನಲ್ಲಿರುವ ದುಡ್ಡನ್ನ ಲಪಟಾಯಿಸಿದ್ರೆ ನನ್ನ ಜೀವನನೇ ಸೆಟಲ್ ಆಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಆ ಕಡೆ ವೇಲನ್ ATM ನಿಂದ ₹25,000 ವಿತ್ಡ್ರಾ ಮಾಡ್ಕೊಂಡು ಬಂದು ದಯಾಗೆ ಕೊಡ್ತಾನೆ. ದಯಾ ಕೇಳ್ತಾನೆ, ಸರ್, ಮತ್ತೆ ನೀವು ಆ ಮನೆಗೆ ಹೋಗೋದಿಲ್ಲ ಅಂತ ನನ್ಗೆ ಗೊತ್ತು. ನೀವು ಎಲ್ಲೋಗ್ಬೇಕು ಅಂತ ಹೇಳಿದ್ರೆ ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ದಯಾ, ನೀನ್ ಯಾಕೆ ಸುಮ್ಮನೆ ತೊಂದರೆ ತೆಗೆದುಕೊಳ್ತೀಯ? ಇಲ್ಲೇ ಪಕ್ಕದ ಊರಲ್ಲೇ ನನ್ನ ಮಗಳ ಮನೆ ಇದೆ, ನನ್ನನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡು, ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳ್ತಾನೆ. ಹೀಗೆ ಬೈಕ್ ನಲ್ಲಿ ಹೋಗ್ತಿದ್ದಾಗ ವೇಲನ್ಗೆ ಸಡನ್ ಆಗಿ ಏನೋ ಫ್ಲಾಶ್ ಆಗುತ್ತೆ. ದಯಾ, ನಾನೀಗ ನನ್ನ ಮಗಳ ಮನೆಗೆ ಹೋದ್ರೆ ನನ್ನ ಮಗ ನನ್ನನ್ನ ಹುಡುಕಿಕೊಂಡು ಖಂಡಿತ ಬಂದೇ ಬರ್ತಾನೆ. ಸೊ ನಾನೀಗ ನನ್ನ ಮಗಳ ಮನೆಗೆ ಹೋಗೋದಿಲ್ಲ. ತಿರುವಣ್ಣಾಮಲೆಯಲ್ಲಿ ನನ್ನ ಫ್ರೆಂಡ್ ನ ಮನೆ ಇದೆ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ದಯಾ ಹೇಳ್ತಾನೆ, ಸರ್, ತಿರುವಣ್ಣಾಮಲೆ ಕಡೆನೆ ನಾನು ಕೂಡ ಹೋಗ್ತಿರೋದು. ನೀವು ಬಸ್ ಚಾರ್ಜ್ಗೆ ಕೊಡೋ ದುಡ್ಡನ್ನೇ ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ರೆ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಒಪ್ಪಿಕೊಂಡ ವೇಲನ್ ಇವನ ಗಾಡಿಯಲ್ಲೇ ತಿರುವಣ್ಣಾಮಲೆ ಕಡೆ ಹೊರಡ್ತಾನೆ.
ಹೀಗೆ ಸ್ವಲ್ಪ ದೂರ ಬಂದ ನಂತರ ದಯಾ ಒಂದು ಪ್ಲಾನ್ ಮಾಡ್ತಾನೆ. ಸರ್, ಗಾಡಿಯಲ್ಲಿ ತಿರುವಣ್ಣಾಮಲೆಗೆ ಹೋಗುವಷ್ಟು ಪೆಟ್ರೋಲ್ ಇಲ್ಲ, ನೀವು ದುಡ್ಡನ್ನ ಕೊಟ್ರೆ ಇಲ್ಲೇ ಗಾಡಿಗೆ ಪೆಟ್ರೋಲ್ ಹಾಕಿಸಿಕೊಳ್ತೀನಿ ಅಂತ ಹೇಳ್ತಾನೆ. ಈಗ ಮತ್ತೆ ವೇಲನ್ ಬಳಿ ದುಡ್ಡಿಲ್ಲದ ಕಾರಣ ಅಲ್ಲಿದ್ದ ATMಗೆ ವಿತ್ಡ್ರಾ ಮಾಡೋದಕ್ಕೆ ಅಂತ ಬರ್ತಾನೆ. ಆದ್ರೆ ವೇಲನ್ಗೆ ಮರೆಯುವ ಕಾಯಿಲೆ ಇದ್ದ ಕಾರಣ ಸ್ವಲ್ಪ ಸಮಯದ ಮುಂಚೆ ಎಂಟರ್ ಮಾಡಿದ್ದ ATM ಪಿನ್ ಅನ್ನ ಮರೆತು ಬಿಟ್ಟಿರ್ತಾನೆ. ಈಗ ವೇಲನ್ನ ATM ಕಾರ್ಡ್ ನ ಪಿನ್ ಅನ್ನ ತಿಳಿದುಕೊಳ್ಬೇಕು ಅಂದುಕೊಂಡಿದ್ದ ದಯಾನ ಪ್ಲಾನ್ ಹಾಳಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ದಯಾ ವೇಲನ್ನ ಜೊತೆ ಒಂದು ಹೋಟೆಲ್ ನಲ್ಲಿ ಕೂತಿರೋದನ್ನ ನೋಡ್ತೀವಿ. ಈಗ ವೇಲನ್ಗೆ ಆಗಾಗ ಮರೆಯುವ ಕಾಯಿಲೆ ಇರೋ ಕಾರಣ ದಯಾ ಒಂದು ಪ್ಲಾನ್ ಮಾಡ್ತಾನೆ. ಒಂದು ಚಿಕ್ಕ ಡೈರಿಯನ್ನ ಕೊಟ್ಟು ನಿಮ್ಮ ಎಲ್ಲ ಡೀಟೇಲ್ಸ್ ಗಳನ್ನ ಇದರಲ್ಲಿ ಬರೀರಿ ಅಂತ ಹೇಳ್ತಾನೆ. ಸರಿ ಅಂತ ವೇಲನ್ ತನ್ನ ಹೆಸರು, ತನ್ನ ಮಗನ ಹೆಸರು, ತನ್ನ ಮಗಳ ಹೆಸರು ಎಲ್ಲವನ್ನ ಬರೀತಾನೆ. ಆದ್ರೆ ತನ್ನ ATM ಕಾರ್ಡ್ ನ ಪಿನ್ ಅನ್ನ ಮಾತ್ರ ಎಷ್ಟೇ ನೆನಪಿಸಿಕೊಂಡ್ರು ಕೂಡ ನೆನಪೇ ಆಗೋದಿಲ್ಲ. ಸರಿ ಅಂತ ದಯಾ ಬಿಲ್ ಅನ್ನ ಪೇ ಮಾಡಿ ಹೊರಗಡೆ ಬರೋಷ್ಟರಲ್ಲಿ ವೇಲನ್ ಅಲ್ಲೆಲ್ಲೂ ಕೂಡ ಕಾಣಿಸೋದೇ ಇಲ್ಲ. ಈತ ಎಲ್ಲೋದ ಅಂತ ಸುತ್ತಮುತ್ತ ನೋಡ್ತಿದ್ದಾಗ ವೇಲನ್ ಅಲ್ಲೇ ಇದ್ದ ಒಂದು ಬಸ್ ಅನ್ನ ಹತ್ತಿರೋದನ್ನ ನೋಡ್ತಾನೆ. ತಕ್ಷಣ ಓಡಿ ಹೋಗಿ ಬಸ್ ಅನ್ನ ಹತ್ತಿ, ಸರ್ ಎಲ್ಲೋಗ್ತಿದ್ದೀರಾ ಅಂತ ಅವನನ್ನ ಹೊರಗಡೆ ಕರೆದುಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ವೇಲನ್ಗೆ ಮಾತ್ರ ಈ ದಯಾ ಯಾರು ಅನ್ನೋದೇ ಮರೆತು ಹೋಗಿರುತ್ತೆ. ವೇಲನ್ನ ಮಾತುಗಳನ್ನ ಕೇಳಿದ ಬಸ್ ನಲ್ಲಿ ಕೂತಿದ್ದ ಜನಗಳು ಮೋಸ್ಟ್ಲಿ ಈ ದಯಾ ಒಬ್ಬ ಕಿಡ್ನಾಪರ್ ಇರ್ಬೇಕು ಅಂತ ಅಂದುಕೊಳ್ತಾರೆ. ತಕ್ಷಣವೇ ದಯಾ ವೇಲನ್ ತನ್ನ ಡೈರಿಯಲ್ಲಿ ತನ್ನ ಮೊಬೈಲ್ ನಂಬರ್ ಅನ್ನ ಬರೆದಿರೋದನ್ನ ಅವರಿಗೆಲ್ಲ ತೋರಿಸ್ತಾನೆ. ಆಗ ಸುತ್ತಮುತ್ತ ಇರುವ ಜನಗಳಿಗೆ ಅರ್ಥವಾಗುತ್ತೆ ವೇಲನ್ಗೆ ಮರೆಯುವ ಕಾಯಿಲೆ ಇದೆ ಅಂತ. ಅಷ್ಟರಲ್ಲೇ ವೇಲನ್ಗೂ ಕೂಡ ಈ ದಯಾ ಯಾರು ಅಂತ ಮತ್ತೆ ನೆನಪಾಗಿರುತ್ತೆ. ಈಗ ಮತ್ತೆ ಇಬ್ಬರು ಬೈಕ್ ನಲ್ಲಿ ತಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಬರ್ತಿರುವಾಗ ರಸ್ತೆಯಲ್ಲಿ ಎದುರುಗಡೆ ಕುರಿಗಳು ಬರ್ತಿರೋದನ್ನ ನೋಡಿದ ದಯಾ ಮತ್ತೊಂದು ಪ್ಲಾನ್ ಮಾಡ್ತಾನೆ. ಒಂದು ಕುರಿಗೆ ಬೇಕಂತಲೇ ಗುದ್ದೆ ಆಕ್ಸಿಡೆಂಟ್ ಮಾಡ್ತಾನೆ. ತಮ್ಮ ಕುರಿಮರಿಗೆ ಈತ ಆಕ್ಸಿಡೆಂಟ್ ಮಾಡಿದ್ದನ್ನ ನೋಡಿದ ಕುರಿ ಕಾಯೋರು ತಕ್ಷಣವೇ 3,000 ರೂಪಾಯಿ ಕೊಡಿ ಅಂತ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ದಯಾ ಬೇಕಂತಲೇ ನನ್ನದೇನೋ ತಪ್ಪಿಲ್ಲ ಅಂತ ಅವರ ಜೊತೆ ವಾದ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲೇ ಇದ್ದ ವೇಲನ್ ಇವರ ಜಗಳವನ್ನ ನಿಲ್ಲಿಸಿ, ದಯಾ ಇವರು ಕೇಳ್ತಿರುವಷ್ಟು ದುಡ್ಡನ್ನ ಕೊಟ್ಟು ಬಿಡು ಅಂತ ತನ್ನ ATM ಕಾರ್ಡ್ ಅನ್ನ ಹಾಗೂ ಪಿನ್ ಅನ್ನ ಕೊಡ್ತಾನೆ. ದಯಾ ತಕ್ಷಣವೇ ವೇಲನ್ ಅನ್ನ ಅಲ್ಲೇ ನಿಲ್ಲಿಸಿ ಹತ್ತಿರದಲ್ಲಿದ್ದ ಒಂದು ATM ಬಳಿ ಬರ್ತಾನೆ. ATM ಪಿನ್ ಅನ್ನ ಎಂಟರ್ ಮಾಡಿ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿದ್ರೆ ಶಾಕಿಂಗ್ಲಿ ಅಕೌಂಟ್ ನಲ್ಲಿ ಕೇವಲ 8,000 ರೂಪಾಯಿ ಮಾತ್ರನೇ ಇರುತ್ತೆ. ನಿನ್ನೆ ತಾನೆ ಇವನ ಅಕೌಂಟ್ ನಲ್ಲಿ 25 ಲಕ್ಷ ರೂಪಾಯಿ ದುಡ್ಡಿರೋದನ್ನ ನೋಡಿದ್ನಲ್ಲ, ಈಗ ನೋಡಿದ್ರೆ ಕೇವಲ 8,000 ರೂಪಾಯಿ ಇರೋದಕ್ಕೆ ಹೇಗೆ ಸಾಧ್ಯ? ಸರಿ ಅದೇನು ಅಂತ ಆಮೇಲೆ ಚೆಕ್ ಮಾಡೋಣ ಅಂತ ಅಂದುಕೊಂಡು ಆ ದುಡ್ಡನ್ನ ತೆಗೆದುಕೊಂಡು ಬಂದು ಕುರಿ ಕಾಯೋರಿಗೆ ಕೊಡ್ತಾನೆ. ನಂತರ ವೇಲನ್ ATM ಕಾರ್ಡ್ ಅನ್ನ ಪರ್ಸ್ ನಲ್ಲಿ ಇಟ್ಟುಕೊಳ್ತಿದ್ದಾಗ ದಯಾಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ವೇಲನ್ ಬಳಿ ಒಂದಲ್ಲ ಬದಲಿಗೆ 2 ATM ಕಾರ್ಡ್ ಗಳಿದೆ ಅಂತ. ಇದರರ್ಥ ಮತ್ತೊಂದು ಡೆಬಿಟ್ ಕಾರ್ಡ್ ನಲ್ಲಿ 25 ಲಕ್ಷ ರೂಪಾಯಿ ಇದೆ ಅಂತ ದಯಾಗೆ ಅರ್ಥ ಆಗುತ್ತೆ. ನಂತರ ಮತ್ತೆ ಇಬ್ಬರು ಬೈಕ್ ನಲ್ಲಿ ತಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಇಬ್ಬರು ಟ್ರಾವೆಲ್ ಮಾಡ್ತಾ ಮಾಡ್ತಾ ಒಂದು ಊರಿಗೆ ಬಂದು ತಲುಪ್ತಾರೆ. ಆ ಊರನ್ನ ನೋಡ್ತಿದ್ದ ಹಾಗೆ ವೇಲನ್ ದಯಾಗೆ ಬೈಕ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಹೇಳ್ತಾನೆ. ದಯಾ ಈ ಊರನ್ನ ನೋಡ್ತಿದ್ದ ಹಾಗೆ ನನಗೊಂದು ವಿಷಯ ನೆನಪಾಗ್ತಿದೆ. ಈ ಊರಲ್ಲಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುವ ನನ್ನ ಫ್ರೆಂಡ್ ಸುಬ್ರಹ್ಮಣ್ಯನ ಮನೆ ಇದೆ. ಆದ್ರೆ ಅವನ ಮನೆ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅಂತ ನನ್ಗೆ ನೆನಪಾಗ್ತಿಲ್ಲ. ದಯಾ ಇಲ್ಲೇ ಯಾರನ್ನಾದ್ರೂ ವಿಚಾರಿಸಿ ನನ್ನ ಫ್ರೆಂಡ್ ಸುಬ್ರಹ್ಮಣ್ಯನ ಮನೆ ಎಲ್ಲಿದೆ ಅಂತ ಪತ್ತೆ ಮಾಡು. ಈ ದಿನ ರಾತ್ರಿ ನಾವು ಅವನ ಮನೆಯಲ್ಲೇ ಸ್ಟೇ ಮಾಡಿ ಮರುದಿನ ಮತ್ತೆ ಜರ್ನಿಯನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಸರಿ ಅಂತ ದಯಾ ಸುತ್ತಮುತ್ತ ಇದ್ದ ಅಂಗಡಿ ಬಳಿ ಹೋಗಿ ವಿಚಾರಿಸ್ತಾನೆ. ಆದ್ರೆ ಯಾರಿಗೂ ಕೂಡ ಸುಬ್ರಹ್ಮಣ್ಯ ಎಂಬ ವ್ಯಕ್ತಿಯ ಬಗ್ಗೆನೆ ಗೊತ್ತಿರೋದಿಲ್ಲ. ದಯಾ ಅವರಿಗೆ ಆತ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಅಂಗಡಿಯವನು ಹೀಗೆ ಹೇಳ್ತಾನೆ, ಸರ್ ನೀವು ಹೇಳ್ತಿರೋ ಪ್ರಕಾರ ಸುಬ್ರಹ್ಮಣ್ಯ ಎಂಬ ಯಾವ ವ್ಯಕ್ತಿ ಕೂಡ ಈ ಊರಲ್ಲಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋದಿಲ್ಲ. ಈ ಊರಲ್ಲಿ ಶ್ರೀನಿವಾಸ್ ಎಂಬ ವ್ಯಕ್ತಿ ಇದ್ದಾನೆ, ಆತ ಮಾತ್ರನೇ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋದು ಅಂತ ಅಡ್ರೆಸ್ ಅನ್ನ ಕೊಡ್ತಾನೆ. ಆದ್ರೆ ವೇಲನ್ ಮಾತ್ರ ತನಗೆ ಶ್ರೀನಿವಾಸ್ ಎಂಬ ವ್ಯಕ್ತಿ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಬೇರೆ ದಾರಿ ಇಲ್ಲದೆ ಆ ದಿನ ರಾತ್ರಿ ಸ್ಟೇ ಮಾಡೋದಕ್ಕೆ ಅಂತ ಅಲ್ಲೇ ಇದ್ದ ಒಂದು ಹೋಟೆಲ್ಗೆ ಬರ್ತಾರೆ. ನಂತರ ಇಬ್ಬರು ಕುಡಿದು ಫುಲ್ ಟೈಟ್ ಆಗಿ ವೇಲನ್ ಮಲಗಿಕೊಳ್ತಾನೆ. ವೇಲನ್ ಮಲಗ್ತಿದ್ದ ಹಾಗೆ ದಯಾ ತಕ್ಷಣವೇ ಹೊರಗಡೆ ಬಂದು ತನ್ನ ಫ್ರೆಂಡ್ ಗಣೇಶ್ಗೆ ಕಾಲ್ ಮಾಡ್ತಾನೆ. ಗಣೇಶ್ ಒಂದು ಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಹೋಗಿದ್ದಾಗ ಒಬ್ಬ ವ್ಯಕ್ತಿ ಸಿಕ್ತ. ಅವನ ಬ್ಯಾಂಕ್ ಅಕೌಂಟ್ ನಲ್ಲಿ 25 ಲಕ್ಷ ರೂಪಾಯಿ ಇರೋದನ್ನ ನೋಡ್ದೆ. ಗಣೇಶ್ ಆ ವ್ಯಕ್ತಿಗೆ ಅಲ್ಝೈಮರ್ ಕಾಯಿಲೆ ಇದೆ. ಅವನ ಬಳಿ ಇರುವ ದುಡ್ಡನ್ನ ಹೇಗಾದ್ರೂ ಮಾಡಿ ಲಪಟಾಯಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ. ಆದ್ರೆ ಅವನಿಗೆ ತನ್ನ ATM ಕಾರ್ಡ್ ನ ಪಿನ್ ನೆನಪಾಗ್ತಿಲ್ಲ. ಅದಕ್ಕೆ ಗಣೇಶ್ ಹೇಳ್ತಾನೆ, ದಯಾ ನೀನೊಂದು ಕೆಲಸ ಮಾಡು, ಆ ATM ಕಾರ್ಡ್ ನ ಪಿನ್ ಅನ್ನ ಹಾಗೂ CVV ನಂಬರ್ ಅನ್ನ ಸೆಂಡ್ ಮಾಡು, ನಾನು ಅದರ ಡೂಪ್ಲಿಕೇಟ್ ATM ಕಾರ್ಡ್ ಅನ್ನ ರೆಡಿ ಮಾಡಿ ನಿನಗೆ ಕಳಿಸ್ತೀನಿ ಅಂತ ಹೇಳ್ತಾನೆ. ದಯಾ ಸರಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಮತ್ತೆ ತಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹಿತರೆ, ವೇಲನ್ಗೆ ಪದೇ ಪದೇ ಮರೆಯುವ ಕಾಯಿಲೆ ಇದ್ದ ಕಾರಣ ದಯಾಗೆ ನಾವಿಬ್ಬರು ಎಲ್ಲಿಗೆ ಹೋಗ್ತಿದ್ದೀವಿ, ನೀನ್ ಯಾರು ಅಂತ ಪದೇ ಪದೇ ಕೇಳ್ತಿರ್ತಾನೆ. ದಯಾ ಪ್ರತಿ ಬಾರಿ ಕೂಡ ಅವನಿಗೆ ಚಿಕ್ಕ ಡೈರಿಯನ್ನ ತೋರಿಸಿ ಮೊದಲಿನಿಂದ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಇವನ ಫ್ರೆಂಡ್ ಗಣೇಶ್ ಡೂಪ್ಲಿಕೇಟ್ ATM ಕಾರ್ಡ್ ಅನ್ನ ರೆಡಿ ಮಾಡಿಸಿ ಹುಡುಗರ
ಕೈಲಿ ಕೊಟ್ಟು ಕಳ್ಸಿರ್ತಾನೆ. ಗಾಡಿ ರಿಪೇರಿ ಆಗಿದೆ ಅಂತ ನಾಟಕ ಮಾಡ್ತಾ ಒಂದು ಕಡೆ ಸ್ಟಾಪ್ ಮಾಡಿ IATM ಕಾರ್ಡ್ ಅನ್ನ ದಯಾ ಇಸ್ಕೋತಾನೆ. ಹೀಗೆ ಮತ್ತೆ ಸ್ವಲ್ಪ ದೂರ ಬಂದ ನಂತರ ಒಂದು ಊರಲ್ಲಿ ಆಶ್ರಮ ಇರೋದನ್ನ ವೇಲನ್ ನೋಡ್ತಾನೆ. ಆಶ್ರಮದಲ್ಲಿ ತನ್ನ ಫ್ರೆಂಡ್ ಇದ್ದಾನೆ ಅಂತ ನೆನಪಾಗಿ ತಕ್ಷಣವೇ ಅಲ್ಲಿಗೆ ಕರೆದುಕೊಂಡು ಹೋಗ್ತಾನೆ. ನೋಡಿದ್ರೆ ಈ ಬಾರಿ ಆಶ್ರಮದಲ್ಲಿ ನಿಜವಾಗಿಯೂ ವೇಲನ್ನ ಫ್ರೆಂಡ್ ಇರ್ತಾನೆ. ಹಲವು ವರ್ಷಗಳ ನಂತರ ತನ್ನ ಫ್ರೆಂಡ್ ಅನ್ನ ನೋಡಿದ ಆ ವ್ಯಕ್ತಿ ತುಂಬಾನೇ ಖುಷಿ ಪಡ್ತಾನೆ. ಸ್ವಲ್ಪ ಸಮಯದ ನಂತರ ವೇಲನ್ ವಾಶ್ರೂಮ್ಗೆ ಹೋಗಿದ್ದಾಗ ದಯಾ ವೇಲನ್ನ ಫ್ರೆಂಡ್ ಬಳಿ ಹೋಗ್ತಾನೆ. ವೇಲನ್ ಬಗ್ಗೆ ವಿಚಾರಿಸ್ತಿದ್ದಾಗ ದಯಾಗೆ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ವೇಲನ್ಗೆ ತನ್ನವರು ಅಂತ ಯಾರು ಇಲ್ಲ. ವೇಲನ್ಗೆ ಮಗ ಆಗಲಿ ಮಗಳಾಗ್ಲಿ ಇಲ್ಲ, ಹಾಗೂ ಅವನ ಹೆಂಡತಿ ಕೂಡ ಕೆಲವು ವರ್ಷಗಳ ಹಿಂದೆನೆ ಸತ್ತೋದ್ಲು ಅಂತ ಅವನ ಫ್ರೆಂಡ್ ಹೇಳ್ತಾನೆ. ಇದನ್ನ ಕೇಳಿದ ದಯಾಗೆ ಶಾಕ್ ಆಗಿ, ಸರ್, ಅವರು ತಮ್ಮ ಮಗನ ಹೆಸರು ಕುಮಾರ್ ಅಂತ ಹೇಳಿದ್ರಲ್ಲ. ಅದಕ್ಕೆ ಆತ ಹೇಳ್ತಾನೆ, ವೇಲನ್ಗೆ ಮಗನೇ ಇಲ್ಲ ಅಂದ ಮೇಲೆ ಅವನ ಹೆಸರು ಕುಮಾರ್ ಅಂತ ಇರೋದಕ್ಕೆ ಹೇಗೆ ಸಾಧ್ಯ? ಇವನ ಮಾತುಗಳನ್ನ ಕೇಳಿದ ದಯಾಗೆ ವೇಲನ್ನ ಬ್ಯಾಕ್ ಗ್ರೌಂಡ್ ಏನು ಅಂತಾನೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಸಮಯದ ನಂತರ ವೇಲನ್ ಮತ್ತೆ ದಯಾಗೆ, ದಯಾ, ಈಗ ನನ್ಗೆ ನೆನಪಾಯ್ತು, ಈ ಊರಲ್ಲಿ ಶ್ರೀಧರ್ ಎಂಬ ನನ್ನ ಮತ್ತೊಬ್ಬ ಫ್ರೆಂಡ್ ಕೂಡ ಇದ್ದಾನೆ. ಆತ ಒಂದು ದೊಡ್ಡ ಟೆಕ್ಸ್ಟೈಲ್ ಬಿಸ್ನೆಸ್ ಅನ್ನ ಮಾಡ್ತಿದ್ದಾನೆ. ದಯವಿಟ್ಟು ನನ್ನನ್ನ ಅವನ ಬಳಿ ಕರೆದುಕೊಂಡು ಹೋಗು ಅಂತ ಹೇಳ್ತೇನೆ. ಸರಿ ಅಂತ ದಯಾ ಆ ಊರಲ್ಲಿದ್ದ ಎಲ್ಲ ಟೆಕ್ಸ್ಟೈಲ್ ಶಾಪ್ ಗಳಿಗೆ ವಿಸಿಟ್ ಮಾಡಿ ಶ್ರೀಧರ್ ಎಂಬ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮತ್ತೊಂದು ಕಡೆ ಚೆನ್ನೈನ ಒಂದು ಮನೆಯಲ್ಲಿ ಕೊಲೆಯಾಗಿದೆ ಅಂತ ಆಫೀಸರ್ ಫರೀದಾ ಇನ್ವೆಸ್ಟಿಗೇಷನ್ ಮಾಡ್ತಿರೋದನ್ನ ನೋಡ್ತೀವಿ. ಫರೀದಾ ತನ್ನ ಹೈಯರ್ ಆಫೀಸರ್ ಜೊತೆ ಮಾತನಾಡ್ತಾ ಮನೆಯಿಂದ ಹೊರಗಡೆ ಬಂದಾಗ ನಮಗೆಲ್ಲ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಕೊಲೆಯಾಗಿರುವ ಆ ಮನೆ ಬೇರೆ ಯಾವುದೂ ಅಲ್ಲ. ದಯಾ ಯಾವ ಮನೆಯಿಂದ ವೇಲನ್ ಅನ್ನ ಕರೆದುಕೊಂಡು ಹೋಗಿದ್ನೋ ಅದೇ ಮನೆಯಲ್ಲೀಗ ಕೊಲೆಯಾಗಿರುತ್ತೆ. ಹೀಗೆ ಮಾತನಾಡ್ತಿರುವಾಗ ಆಫೀಸರ್ ಫರೀದಾಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಸೇಮ್ ಪ್ಯಾಟರ್ನ್ ನಲ್ಲೇ ತಿರುವಣ್ಣಾಮಲೈ ಹಾಗೂ ಮತ್ತೊಂದು ಊರಲ್ಲಿ ಇಬ್ಬರು ವ್ಯಕ್ತಿಗಳು ಕೊಲೆಯಾಗಿದ್ದಾರೆ ಅಂತ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಸ್ವಲ್ಪ ಸಮಯದ ಮುಂಚೆ ದಯಾ ಶ್ರೀಧರ್ ಎಂಬ ವ್ಯಕ್ತಿಯ ನಂಬರ್ ಅನ್ನ ತಂದು ವೇಲನ್ಗೆ ಕೊಟ್ಟಿದ್ದ ಅಲ್ವಾ. ಈಗ ಆ ಶ್ರೀಧರ್ ಕೂಡ ಒಂದು ಬ್ರಿಡ್ಜ್ ನ ಕೆಳಗಡೆ ಸತ್ತು ಬಿದ್ದಿರೋದನ್ನ ನೋಡ್ತೀವಿ. ಆ ಕಡೆ ವೇಲನ್ ದಯಾನನ್ನ ಮುಂದಿನ ಊರಲ್ಲಿ ತನ್ನ ಮತ್ತೊಬ್ಬ ಫ್ರೆಂಡ್ ನ ಮನೆ ಇದೆ ಅಂತ ಅಲ್ಲಿಗೆ ಕರೆದುಕೊಂಡು ಬಂದಿರ್ತಾನೆ. ಅದೇ ಊರಲ್ಲೇ ದಯಾಗೆ ಡೂಪ್ಲಿಕೇಟ್ ATM ಕಾರ್ಡ್ ಅನ್ನ ಮಾಡಿಕೊಟ್ಟಿದ್ದ ಅವನ ಫ್ರೆಂಡ್ ಗಣೇಶ್ ನ ಮನೆ ಕೂಡ ಇರುತ್ತೆ. ಈಗ ದಯಾಗೆ ವೇಲನ್ ಬಳಿದ ಆ ATM ಕಾರ್ಡ್ ನ ಡೂಪ್ಲಿಕೇಟ್ ATM ಕಾರ್ಡ್ ಏನೋ ಸಿಕ್ಕಿದೆ ಅಲ್ವಾ. ಹೇಗಾದ್ರೂ ಮಾಡಿ ವೇಲನ್ ಬಳಿಯಿಂದಲೇ ಆ ATM ಕಾರ್ಡ್ ನ ಪಿನ್ ಅನ್ನ ತಿಳಿದುಕೋ ಅಂತ ಗಣೇಶ್ ಹೇಳ್ತಾನೆ. ಆ ದಿನ ರಾತ್ರಿ ದಯಾ, ಗಣೇಶ್ ಹಾಗೂ ವೇಲನ್ ಮೂವರು ಒಟ್ಟಿಗೆ ಕೂತು ಡ್ರಿಂಕ್ಸ್ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಆಶ್ಚರ್ಯವೆಂಬಂತೆ ಗಣೇಶ್ ಹಾಗೂ ದಯಾ ಇಬ್ಬರು ಕೂಡ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ. ವೇಲನ್ ತಕ್ಷಣವೇ ಟಿಪ್ ಟಾಪ್ ಆಗಿ ರೆಡಿಯಾಗಿ ಸೆಲ್ವಾ ಎಂಬ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾನೆ. ಆ ಕಡೆಯಿಂದ ಮಾತನಾಡ್ತಿದ್ದ ಆ ಸೆಲ್ವಾ, ಅಷ್ಟಕ್ಕೂ ಯಾರ್ ನೀನು, ನಾನ್ ಯಾಕೆ ನೀನು ಕರೆದ ಜಾಗಕ್ಕೆ ಬರ್ಬೇಕು ಅಂತ ರೇಗ್ತಾನೆ. ಅದಕ್ಕೆ ವೇಲನ್ ಹೇಳ್ತಾನೆ, ನಿನಗೆ ಮಧುಮಿತಾ ಎಂಬ ಹುಡುಗಿ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ. ತಕ್ಷಣ ನಾನು ಹೇಳುವ ಜಾಗಕ್ಕೆ ಬರ್ಲಿಲ್ಲ ಅಂದ್ರೆ ನಿನ್ನ ಹಾಗೂ ಆ ಹುಡುಗಿಯ ವಿಡಿಯೋವನ್ನ ಲೀಕ್ ಮಾಡಿಬಿಡ್ತೀನಿ ಅಂತ ಥ್ರೆಟನ್ ಮಾಡ್ತಾನೆ. ಈತ ಮಧುಮಿತಾ ಅಂತ ಹೇಳ್ತಿದ್ದ ಹಾಗೆ ಹೆದರಿಕೊಂಡ ಆ ಸೆಲ್ವಾ ಈತ ಹೇಳಿದ್ದ ಜಾಗಕ್ಕೆ ಬರ್ತಾನೆ. ಸೆಲ್ವಾನನ್ನ ನೋಡ್ತಿದ್ದ ಹಾಗೇನೆ ವೇಲನ್ ಅವನಿಗೆ ಸರಿಯಾಗಿ ಹೊಡೆದು ಕಡೆಗೆ ಸಾಯಿಸಿ ಬಿಡ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಈ ಸೆಲ್ವಾ ಒಬ್ಬ ಟೀಚರ್ ಆಗಿದ್ದು ತನ್ನ ಸ್ಟೂಡೆಂಟ್ ಮಧುಮಿತಾಳನ್ನ ಟ್ರ್ಯಾಪ್ ಮಾಡಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಅದನ್ನೆಲ್ಲ ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಮಧುಮಿತಾಗೆ ಬ್ಲಾಕ್ ಮೇಲ್ ಮಾಡಿ ಪದೇ ಪದೇ ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಿರ್ತಾನೆ. ಅಷ್ಟು ಮಾತ್ರವಲ್ಲದೆ ಈ ಸೆಲ್ವನ ಫ್ರೆಂಡ್ಸ್ ಗಳು ಕೂಡ ಮಧುಮಿತಾಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಸ್ನೇಹಿತರೆ, ಸ್ವಲ್ಪ ಸಮಯದ ಮುಂಚೆ ಕೊಲೆಯಾಗಿದ್ದ ಆ ಮೂವರು ಕೂಡ ಮೈನರ್ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಿದವರೇನೆ. ವೇಲನ್ ಪಕ್ಕ ಪ್ಲಾನ್ ಮಾಡಿ ಅವರಿದ್ದ ಊರನ್ನ ಫೈಂಡ್ ಔಟ್ ಮಾಡಿ ಅವರ ಊರಿಗೇನೆ ಹೋಗಿ ಕೊಲೆ ಮಾಡ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಪೊಲೀಸರಿಗೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಸ್ಪಾಟ್ಗೆ ಬರ್ತಾರೆ. ಸ್ವಲ್ಪ ಸಮಯದ ಮುಂಚೆ ಈ ಜಾಗಕ್ಕೆ ಯಾರ್ಯಾರು ಬಂದಿದ್ರು ಅಂತ ಚೆಕ್ ಮಾಡಿದಾಗ ವೇಲನ್ನ ಮೊಬೈಲ್ ನೆಟ್ವರ್ಕ್ ಪತ್ತೆಯಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ದಯಾ ವೇಲನ್ನ ಕರೆದುಕೊಂಡು ತನ್ನ ಮನೆಗೆ ಹೋಗ್ತಿರ್ತಾನೆ. ತುಂಬಾ ದಿನಗಳ ನಂತರ ಮನೆಗೆ ಬಂದಿದ್ದ ತನ್ನ ಮಗನನ್ನ ನೋಡಿದ ದಯಾಳ ತಾಯಿ ತುಂಬಾನೇ ಖುಷಿ ಪಡ್ತಾಳೆ. ವೇಲನ್ನ ನೋಡಿ ಅವರು ಯಾರು ಅಂತ ಕೇಳಿದಾಗ, ಅಮ್ಮ, ಇವರು ದಾರಿಯಲ್ಲಿ ಸಿಕ್ಕಿದ್ರು, ಇವರಿಗೆ ಮರೆಯುವ ಕಾಯಿಲೆ ಇದೆ, ಇವರ ಫ್ರೆಂಡ್ ಮನೆಗೆ ಹೋಗ್ಬೇಕಂತೆ, ಅದಕ್ಕೆ ಡ್ರಾಪ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆಕ್ಚುಲಿ ಆಗಿ ವೇಲನ್ ಯಾರು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ವೇಲನ್ ಸೈಕಾಲಜಿಸ್ಟ್ ಆಗಿದ್ದ ತನ್ನ ಹೆಂಡತಿ ಸುಧಾಳ ಜೊತೆ ಸಂತೋಷವಾಗಿ ಜೀವನ ಮಾಡ್ತಿರ್ತಾನೆ. ಒಂದು ದಿನ ಸುಧಾಳ ಬಳಿಗೆ ಮಧುಮಿತಾ ಎಂಬ ಸ್ಕೂಲ್ ಹುಡುಗಿಯ ಕೇಸ್ ಬಂದಿರುತ್ತೆ. ತುಂಬಾನೇ ಟ್ರಾಮಟೈಸ್ ಆಗಿದ್ದ ಮಧುಮಿತಾ ಟೀಚರ್ ಸೆಲ್ವಂ ತನ್ನ ಮೇಲೆ ಅತ್ಯಾಚಾರ ಮಾಡಿರೋದ್ರ ಬಗ್ಗೆ ಎಲ್ಲವನ್ನ ಹೇಳಿಕೊಂಡಿರ್ತಾನೆ. ಸುಧಾ ಆಕೆಗೆ ಕೌನ್ಸಿಲಿಂಗ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಆದ್ರೆ ಮಧುಮಿತಾ ಕೊನೆಗೊಂದು ದಿನ ಅದೇ ಡಿಪ್ರೆಷನ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿರ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ
ಸುಧಾಗೂ ಕೂಡ ತುಂಬಾನೇ ಶಾಕ್ ಆಗಿರುತ್ತೆ. ಮಧುಮಿತಾಳ ಸಾವಿಗೆ ಕಾರಣರಾಗಿರುವ ಸೆಲ್ವ ಹಾಗೂ ಅವನ ಫ್ರೆಂಡ್ಸ್ ಗಳಿಗೆ ಹೇಗಾದ್ರೂ ಮಾಡಿ ಶಿಕ್ಷೆ ಕೊಡಿಸಲೇಬೇಕು ಅಂತ ಸುಧಾ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಹೀಗಿರುವಾಗ್ಲೇ ಆಕೆಗೆ ಅಲ್ಝೈಮರ್ ಕಾಯಿಲೆ ಶುರುವಾಗಿರುತ್ತೆ. ದಿನೇ ದಿನೇ ಸುಧಾಗೆ ತನ್ನ ನೆನಪುಗಳೆಲ್ಲ ಹೋಗಿ ಕೊನೆಗೊಂದು ದಿನ ಕೋರ್ಟ್ ನಲ್ಲಿ ಸಾಕ್ಷಿ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ದಿನಗಳು ಕಳೆದಂತೆ ಸುಧಾ ತನ್ನ ಗಂಡನನ್ನೇ ಮರೆತು ನೀವ್ಯಾರು ಅಂತ ಕೇಳೋದಕ್ಕೆ ಶುರು ಮಾಡಿರ್ತಾಳೆ. ಕೊನೆಗೊಂದು ದಿನ ಸುಧಾ ಬರೆದಿದ್ದ ಡೈರಿಯ ಮೂಲಕ ವೇಲನ್ಗೂ ಕೂಡ ಗೊತ್ತಾಗಿರುತ್ತೆ ಮಧುಮಿತಾಗೆ ಏನಾಗಿತ್ತು ಅಂತ. ಹೀಗೆ ಕೆಲವು ದಿನಗಳ ನಂತರ ಆ ಮಧುಮಿತಾಗೆ ನ್ಯಾಯ ಕೊಡಿಸೋದಕ್ಕೆ ತನ್ನ ಕೈಯಲ್ಲಿ ಸಾಧ್ಯವಾಗ್ಲಿಲ್ವಲ್ಲ ಅಂತ ಸುಧಾ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾಳೆ. ಇದನ್ನ ನೋಡಿದ ವೇಲನ್ಗೆ ಮತ್ತಷ್ಟು ಶಾಕ್ ಆಗಿರುತ್ತೆ. ತನ್ನ ಹೆಂಡತಿ ಹಾಗೂ ಆ ಮಧುಮಿತಾ ಇಬ್ಬರ ಸಾವಿಗೂ ಕೂಡ ನ್ಯಾಯ ಕೊಡಿಸಬೇಕು ಅಂತ ವೇಲನ್ ನಿರ್ಧಾರ ಮಾಡ್ತಾನೆ. ತನ್ನ ಹೆಂಡತಿ ಸಾಯೋದಕ್ಕೂ ಮುಂಚೆ ಡೈರಿಯಲ್ಲಿ ಯಾರ್ಯಾರ ಹೆಸರನ್ನ ಬರೆದಿಟ್ಟಿದ್ಲೋ ಅವರನ್ನೆಲ್ಲ ಟಾರ್ಗೆಟ್ ಮಾಡಿ ಒಬ್ಬೊಬ್ಬರನ್ನೇ ಸಾಯಿಸೋದಕ್ಕೆ ಶುರು ಮಾಡಿರ್ತಾನೆ. ಈಗ ವೇಲನ್ ಕೊನೆಯದಾಗಿ ಅರುಣ್ ಎಂಬಾತನನ್ನ ಕೊಲೆ ಮಾಡಬೇಕಾಗಿರುತ್ತೆ. ಇಲ್ಲಿಗೆ ಇಸಿನ್ ಕಟ್ಟಾಗಿ ಪ್ರೆಸೆಂಟ್ ನಲ್ಲಿ ದಯಾ ಮತ್ತೆ ವೇಲನ್ ಅನ್ನ ಕರೆದುಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತಾನೆ. ಇವರಿಬ್ಬರು ಅಲ್ಲಿಂದ ಹೊರಟು ಬಂದ ಮೇಲೆ ದಯಾನ ತಾಯಿ ಫೋನ್ ಮಾಡ್ತಾಳೆ. ನೋಡಿದ್ರೆ ವೇಲನ್ ದಯಾನ ಮನೆಯಿಂದ ಬರೋದಕ್ಕೂ ಮುಂಚೆ ಅವನ ಹೆಸರಿನಲ್ಲಿ 10 ಲಕ್ಷ ರೂಪಾಯಿ ಚೆಕ್ ಅನ್ನ ಬರೆದಿಟ್ಟಿರ್ತಾನೆ. ವೇಲನೆ ತನ್ನ ಹೆಸರಿಗೆ 10 ಲಕ್ಷ ರೂಪಾಯಿ ಬರೆದಿಟ್ಟಿದ್ದಾನೆ ಅಂತ ಗೊತ್ತಾಗಿ ದಯಾ ತುಂಬಾನೇ ಎಮೋಷನಲ್ ಆಗ್ತಾನೆ. ವೇಲನ್ ಅವನಿಗೆ ಸಮಾಧಾನ ಮಾಡ್ತಾ, ದಯಾ ನನಗೆ ಮಕ್ಕಳು ಅಂತ ಯಾರು ಇಲ್ಲ. ಹೀಗಿರುವಾಗ ನನ್ನ ಅಕೌಂಟ್ ನಲ್ಲಿರುವ ಅಷ್ಟು ದುಡ್ಡನ್ನ ನಾನೊಬ್ಬನೇ ಏನ್ ಮಾಡ್ತೀನಿ. ಇನ್ಮೇಲೆ ನೀನು ಕಳ್ಳತನ ಮಾಡೋದನ್ನ ಬಿಟ್ಟು ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ಇಂಥ ವ್ಯಕ್ತಿಯ ದುಡ್ಡನ್ನ ಲಪಟಾಯಿಸ್ಬೇಕು ಅಂತ ನಾನು ಇಷ್ಟು ದಿನ ಪ್ಲಾನ್ ಮಾಡ್ತಿದ್ನಲ್ಲ ಅಂತ ದಯಾಗೆ ಮತ್ತಷ್ಟು ಬೇಜಾರಾಗುತ್ತೆ. ಈಗ ವೇಲನ್ ಹುಡುಕ್ತಿರುವ ಅರುಣ್ನ ಊರಿಗೆ ಬಂದು ಒಂದು ಹೋಟೆಲ್ ನಲ್ಲಿ ಸ್ಟೇ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಇವರಿಬ್ಬರು ಆರ್ಡರ್ ಮಾಡಿದ ಫುಡ್ ಬರುತ್ತೆ. ವೇಲನ್ನ ಪರ್ಸ್ ನಲ್ಲಿದ್ದ ದುಡ್ಡನ್ನ ತೆಗೆದುಕೊಡ್ಬೇಕು ಅಂತ ಅವನ ಪರ್ಸ್ ಅನ್ನ ತೆಗೆದುಕೊಂಡಾಗ ಪರ್ಸ್ ನ ಒಳಗಡೆಯಿಂದ ಹಲವಾರು ಸಿಮ್ಗಳು ಕೆಳಗಡೆ ಬೀಳುತ್ತವೆ. ಇಷ್ಟೊಂದು ಸಿಮ್ಗಳನ್ನ ವೇಲನ್ ಯಾಕೆ ತನ್ನ ಬಳಿ ಇಟ್ಟುಕೊಂಡಿದ್ದಾನೆ ಅಂತ ದಯಾಗೆ ಆಶ್ಚರ್ಯ ಆಗುತ್ತೆ. ತನ್ನ ಮೊಬೈಲ್ ನ ವಿಡಿಯೋ ರೆಕಾರ್ಡಿಂಗ್ ಅನ್ನ ಆನ್ ಮಾಡಿಟ್ಟು ವಾಶ್ರೂಮ್ ಗೆ ಹೋಗ್ತಾನೆ. ನಂತರ ಫೋನ್ ಅನ್ನ ತೆಗೆದುಕೊಂಡು ತನ್ನ ಫ್ರೆಂಡ್ ಜೊತೆ ಮಾತನಾಡ್ತಿರುವ ರೀತಿ ನಾಟಕ ಮಾಡ್ತಾ ಹೊರಗಡೆ ಬರ್ತಾನೆ. ರೆಕಾರ್ಡಿಂಗ್ ನಲ್ಲಿ ಏನಿದೆ ಅಂತ ಚೆಕ್ ಮಾಡಿದಾಗ ಶಾಕಿಂಗ್ಲಿ ವೇಲನ್ ಇವರಿಬ್ಬರು ಕುಡಿಯಬೇಕಾಗಿದ್ದ ಡ್ರಿಂಕ್ಸ್ ನಲ್ಲಿ ನಿದ್ದೆ ಮಾತ್ರೆಗಳನ್ನ ಬೆರೆಸ್ತಿರ್ತಾನೆ. ತನಗೇನೋ ಗೊತ್ತೇ ಇಲ್ಲ ಅನ್ನೋ ಹಾಗೆ ಆ ಡ್ರಿಂಕ್ಸ್ ಅನ್ನ ದಯಾ ಕುಡಿಯೋ ರೀತಿ ನಾಟಕ ಮಾಡ್ತಾನೆ. ಈತ ಕುಡಿದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಅಂದುಕೊಂಡ ವೇಲನ್ ಅರುಣ್ ಅನ್ನ ಕೊಲೆ ಮಾಡೋದಕ್ಕೆ ಅಂತ ಹೊರಡ್ತಾನೆ. ಆದ್ರೆ ಆ ದಿನ ರಾತ್ರಿ ಈತ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಅರುಣ್ ಅಲ್ಲಿಗೆ ಬಂದೇ ಇರೋದಿಲ್ಲ. ಬೇರೆ ದಾರಿ ಇಲ್ಲದೆ ತಕ್ಷಣವೇ ವೇಲನ್ ವಾಪಸ್ ರೂಮಿಗೆ ಬಂದು ಮಲಗಿಕೊಳ್ತಾನೆ. ಇಲ್ಲಿಗೆ ಸಿನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ದಯಾ ತನ್ನ ಫ್ರೆಂಡ್ ಗಣೇಶ್ ನನ್ನ ಮೀಟ್ ಮಾಡಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಗಣೇಶ್ ಆತ ನನ್ಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದನ್ನ ನೋಡಿ ಆತ ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಅಂದುಕೊಂಡಿದ್ದೆ. ಆದ್ರೆ ಆತ ತುಂಬಾನೇ ಕೆಟ್ಟ ವ್ಯಕ್ತಿ. ಜೊತೆಗೆ ಅವನಿಗೆ ಮರೆಯುವ ಕಾಯಿಲೆ ಕೂಡ ಇಲ್ಲ. ಆತ ಯಾರನ್ನೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಅನಿಸ್ತಿದೆ. ವೇಲನ್ಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಗಣೇಶ್ನ ರೆಸಾರ್ಟ್ಗೆ ಅವನನ್ನ ಕರೆದುಕೊಂಡು ಹೊರಡ್ತಾನೆ. ಗಣೇಶ್ ವೇಲನ್ ಅನ್ನ ತನ್ನ ಕಾರ್ ನಲ್ಲಿ ಕರೆದುಕೊಂಡು ಹೋಗ್ತಿದ್ರೆ ದಯಾ ಹಿಂದೆ ಗಾಡಿಯಲ್ಲಿ ಫಾಲೋ ಮಾಡ್ತಿರ್ತಾನೆ. ಹೀಗೆ ಕಾರ್ ನಲ್ಲಿ ಬರ್ತಿರುವಾಗ ವೇಲನ್ ಗಣೇಶ್ನ ಕಾರ್ ನಲ್ಲಿ ಹಾಕಿರುವ ಒಂದು ಕೀ ಚೈನ್ ಅನ್ನ ಅಬ್ಸರ್ವ್ ಮಾಡ್ತಾನೆ. ಆ ಕೀ ಚೈನ್ ಅನ್ನ ನೋಡ್ತಿದ್ದ ಹಾಗೆ ವೇಲನ್ಗೆ ಸಡನ್ ಆಗಿ ಏನೋ ಫ್ಲಾಶ್ ಆಗುತ್ತೆ. ಅದೇನಂದ್ರೆ ಈತ ಕೊಲೆ ಮಾಡ್ಬೇಕು ಅಂತ ಹುಡುಕ್ತಿರುವ ಆ ಕ್ರಿಮಿನಲ್ ಅರುಣ್ನ ಡಿಪಿಯಲ್ಲೂ ಕೂಡ ಇದೇ ರೀತಿಯ ಕೀ ಚೈನ್ ಅನ್ನ ವೇಲನ್ ನೋಡಿರ್ತಾನೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಮಧುಮಿತಾ ಹಾಗೂ ಅವಳ ಫ್ರೆಂಡ್ಸ್ ಗಳ ಮೇಲೆ ಅತ್ಯಾಚಾರ ಮಾಡಿದ ಅರುಣ್ ಬೇರೆ ಯಾರು ಅಲ್ಲ, ಅದು ಈ ಗಣೇಶೆ. ಈ ಗಣೇಶ್ನನ್ನ ಇವನ ಫ್ರೆಂಡ್ಸ್ ಗಳು ಅರುಣ್ ಅಂತ ಕೂಡ ಕರಿತಿರ್ತಾರೆ. ವೇಲನ್ ತನ್ನನ್ನ ಕೊಲೆ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಗಣೇಶ್ ಅವನಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಇನ್ನೇನು ವೇಲನ್ ಅನ್ನ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲಿ ಅಲ್ಲಿಗೆ ದಯಾ ಬರ್ತಾನೆ. ಆತ ವೇಲನ್ಗೆ ಹೊಡಿತಾನೆ ಅಂದುಕೊಂಡ್ರೆ ಅವನ ಕೈಗೆ ಕಟ್ಟಿದ್ದ ಹಗ್ಗವನ್ನ ಬಿಡಿಸ್ತಾನೆ. ವಿಷಯವೇನಂದ್ರೆ ಸ್ವಲ್ಪ ಸಮಯದ ಮುಂಚೆ ಗಣೇಶ್ ಮಾತನಾಡ್ತಿದ್ದಾಗ ವೇಲನ್ ದಯಾಗೆ ಕಾಲ್ ಮಾಡಿರ್ತಾನೆ. ತನ್ನ ಫ್ರೆಂಡ್ ಗಣೇಶ್ ಇಂತ ಕೆಟ್ಟ ವ್ಯಕ್ತಿನ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿಗೆ ಬಂದ ದಯಾ ಅವನಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ವೇಲನ್ ಗಣೇಶ್ನ ಹೊಟ್ಟೆಗೆ ಚುಚ್ಚಿ ಅವನನ್ನ ಸಾಯಿಸಿ ಬಿಡ್ತಾನೆ. ವಿಷಯ ಗೊತ್ತಾಗಿ ಅಲ್ಲಿಗೆ ಬಂದ ಪೊಲೀಸರು ವೇಲನ್ ಹಾಗೂ ದಯಾ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಈ ಕೊಲೆಯ ಕೇಸ್ ಕೋರ್ಟ್ಗೆ ಬಂದಾಗ ವೇಲನ್ ಮೊದಲಿನಿಂದ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಹಾಗೂ ತಾನು ಇದುವರೆಗೂ ಯಾರ್ಯಾರನ್ನ ಕೊಲೆ ಮಾಡಿದ್ದೀನೋ ಅವರೆಲ್ಲ ಕೂಡ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದವರು ಅಂತ ಪ್ರೂವ್ ಮಾಡ್ತಾನೆ. ಎರಡು ಕಡೆ ವಾದಗಳನ್ನ ಕೇಳಿದ ಜಡ್ಜ್ ಈ ಕೇಸ್ ನ ಹಿಯರಿಂಗ್ ಅನ್ನ ಸ್ವಲ್ಪ ದಿನಗಳ ಕಾಲ ಪೋಸ್ಟ್ ಪೋನ್ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ನಲ್ಲಿ ನಮ್ಗೆಲ್ಲ ಗೊತ್ತಾಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಅಸಲಿಗೆ ವೇಲನ್ ಆ ಗಣೇಶ್ ನನ್ನ ಕೊಲೆ ಮಾಡಿರೋದಿಲ್ಲ. ಗಣೇಶ್ ವೇಲನ್ ಅನ್ನ ಇನ್ನೇನೋ ಸಾಯಿಸಿ ಬಿಡ್ತಾನೆ ಅನ್ನುವಾಗ ದಯಾನೆ ಅವನಿಗೆ ಚುಚ್ಚಿ ಸಾಯಿಸಿರ್ತಾನೆ. ಆದ್ರೆ ದಯಾನನ್ನ ಕಾಪಾಡೋದಕ್ಕೆ ನಾನೇ ಗಣೇಶ್ ನನ್ನ ಕೊಲೆ ಮಾಡಿದ್ದು ಅಂತ ವೇಲನ್ ಒಪ್ಪಿಕೊಳ್ತಾನೆ. ಕ್ಲೈಮ್ಯಾಕ್ಸ್ ನಲ್ಲಿ ಹೌದು ಸರ್, ಆ ದಿನ ರಾತ್ರಿ ನೀವು ಅಮ್ಮನಿಯಲ್ಲಿ ಏನ್ ಮಾಡ್ತಿದ್ರಿ, ಅದು ಅಷ್ಟಕ್ಕೂ ಯಾರ ಮನೆ ಅಂತ ಕೇಳ್ತಾನೆ. ಅದಕ್ಕೆ ವೇಲನ್ ಹೇಳ್ತಾನೆ, ಮಧುಮಿತಾಳ ಮೇಲೆ ಅತ್ಯಾಚಾರ ಮಾಡಿದ್ದ ಕ್ರಿಮಿನಲ್ ಅನ್ನ ಕೊಲೆ ಮಾಡೋದಕ್ಕೆ ಅಂತಾನೆ ಆ ದಿನ ರಾತ್ರಿ ಆ ಮನೆಗೆ ಹೋಗಿದ್ದೆ. ಆದ್ರೆ ಆತ ನನ್ನಿಂದ ತಪ್ಪಿಸಿಕೊಂಡು ನನಗೇನೆ ಸರಿಯಾಗಿ ಹೊಡೆದು ಕೈಯನ್ನ ಕಟ್ಟಿ ಹಾಕಿ ಬಿಟ್ಟ. ಆದ್ರೂ ಕೂಡ ಹೇಗೋ ಮಾಡಿ ಅವನನ್ನ ಸಾಯಿಸಿ ಅವನ
ಡೆಡ್ ಬಾಡಿಯನ್ನ ಮಂಚದ ಕೆಳಗಡೆ ಮುಚ್ಚಿಟ್ಟಿದ್ದೆ. ಇನ್ನೇನು ನನ್ನ ಕೈಯನ್ನ ಬಿಡಿಸಿಕೊಳ್ಬೇಕು ಅನ್ನೋಷ್ಟರಲ್ಲಿ ನೀನು ಕಳ್ಳತನ ಮಾಡೋದಕ್ಕೆ ಅಂತ ಅಮ್ಮನೆಗೆ ಬಂದುಬಿಟ್ಟೆ. ನನಗೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಲ್ಝೈಮರ್ ಕಾಯಿಲೆ ಇರುವ ರೀತಿ ನಾಟಕ ಮಾಡಿದೆ. ದಯಾ, ಒಂದು ರೀತಿ ನೀನು ಕೂಡ ನನಗೆ ಸಹಾಯ ಮಾಡಿದೆ, ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.